ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿದ ಅತಿವೃಷ್ಟಿಯಿಂದ ಸಾವಿರಾರು ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಬೆಳೆ ನಾಶಕ್ಕೆ ಪರಿಹಾರವನ್ನ ನೀಡುವಂತೆ ಕಲಬುರಗಿಯಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಅತಿವೃಷ್ಟಿಗೆ ತೊಗರಿ, ಉದ್ದು, ಸೋಯಾ, ಹತ್ತಿ ಸೇರಿದಂತೆ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ. ಇನ್ನು ಪರಿಹಾರ ಹಾಗೂ ಬಾಕಿ 341 ಕೋಟಿ ರೂಪಾಯಿ ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ನಗರದ ಡಿಸಿ ಕಚೇರಿಯ ಮುಂದೆ ಅನ್ನದಾತರು ಆಗ್ರಹ ಮಾಡಿದರು. ಇನ್ಶೂರೆನ್ಸ್ ಬರೋವರೆಗೂ ಬಿಡುವುದಿಲ್ಲ. ಬೆಳೆ ವಿಮೆ ಪರಿಹಾರ ಕೊಡಲೇಬೇಕು. ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಹಾನಿಯಾದ ಪರಿಹಾರ ಕೊಡಲೇಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಕಲಬುರಗಿ ಜಿಲ್ಲೆಯಾದ್ಯಂತ ಹಲವೆಡೆ ಮಳೆ ಮುಂದುವರೆದಿದ್ದು ತುಂಬಿ ಹರಿತಾ ಇರುವಂತಹ ನದಿಯ ನೀರಲ್ಲೇ ಜನ ಮೀನು ಹಿಡಿಯುವುದಕ್ಕೆ ಮುಂದಾಗಿರುವಂತಹ ದೃಶ್ಯಗಳು ಕಂಡುಬಂದಿದೆ. ಚಿಂಚೋಳಿಯ ಕೆಳದಂಡೆ ಮುಲ್ಲಾಮಾರಿ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ಜನ ಜೀವದ ಹಂಗನ್ನ ತೊರೆದು ನೀರಿನಲ್ಲಿ ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ. ಏನ್ರಿ ಅದೇ ನಾನು ಬಂತಂತ ತಿಳ್ಕೊರಿ ನಮ್ಮ ಮಣ್ಣು ನೋಡ ಮಗ್ ಬೈತಾರ 10 ಮೀನ ಹೊಂಟವ್ರಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಜೇವರ್ಗಿ ಹಳ್ಳದ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಹಳ್ಳದ ಪಕ್ಕದಲ್ಲಿರುವಂತಹ ಈ ಜೋಪಡಿಯಲ್ಲಿ ಬಡಾವಣೆಯ ನೂರಾರು ಮನೆಗಳೇನಿತ್ತಲ್ಲ ಇಲ್ಲೆಲ್ಲ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮಳೆ ನೀರು ನುಗ್ಗಿರೋದ್ರಿಂದ ದವಸ ಧಾನ್ಯಗಳು ಎಲ್ಲವೂ ಕೂಡ ನೀರು ಪಾಲಾಗಿದೆ. ಇಡೀ ರಾತ್ರಿ ಬಡಾವಣೆ ನಿವಾಸಿಗಳು ಜಾಗರಣೆ ಮಾಡುವಂತಾಯಿತು. ಇನ್ನು ಹಾನಿಗೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಜನರು ಒತ್ತಾಯಿಸಿದ್ದಾರೆ. ಜೇವರ್ಗಿ ತಹಶೀಲ್ದಾರ್ ಮಲ್ಲಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿದ್ದಂತಹ ಅವರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಜೊತೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಯಲ್ಲಿ ಜೋಪಡಪಟ್ಟಿ ನಿವಾಸಿಗಳಿಗಾಗಿ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡುವುದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. 2 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಔರಾದ್ನ ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ತುಂಬಿ ಹರಿತಾ ಇರುವಂತಹ ಕೆರೆ ಹಳ್ಳಗಳ ಸುತ್ತಮುತ್ತ ಈಗ ತೆರಳದಂತೆ ತಾಲೂಕಾಡಳಿತ ಮಂಡಳಿ ಡಂಗೂರವನ್ನ ಸಾರುವ ಮೂಲಕ ಸೂಚನೆಯನ್ನ ನೀಡಿದೆ. ಇನ್ನು ಕೆರೆ ದಡದ ಸಮೀಪ ದನ ಕರುಗಳು ಯಾವುದು ಕೂಡ ಬಿಡಬಾರದು ಅನ್ನೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಧಾರವಾಡದ ಡಿಸಿ ಕಚೇರಿಯ ಬಳಿ ಮಾಜಿ ಸಚಿವ ಶಂಕರ ಪಾಟೀಲ್ ಮುನೇನಕೊಪ್ಪ ನೇತೃತ್ವದಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಒತ್ತಾಯಿಸಿ ಒಂದು ಧರಣಿಯನ್ನ ಕೈಗೊಳ್ಳಲಾಗಿತ್ತು. ಜಿಲ್ಲೆಯಾದ್ಯಂತ ಮಳೆಯಾಗಿದೆ, ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಹೀಗಾಗಿ ಬೆಳೆ ವಿಮೆ ಹಾಗೂ ಸರ್ಕಾರದಿಂದ ಬೆಳೆ ಪರಿಹಾರ ನೀಡಿ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ರು. ಇನ್ನು ಹಾಳಾಗಿರುವಂತಹ ಹೆಸರು ಬೇಳೆಗಳನ್ನ ಡಿಸಿ ಕಚೇರಿ ಎದುರು ಹಾಕಿ ಶೀಘ್ರವೇ ಪರಿಹಾರವನ್ನ ನೀಡಿ ಅಂತ ರೈತರು ಒತ್ತಾಯಿಸಿದ್ದಾರೆ. ಅವರ ಹೋಬಳಿಗೆ ಮಾತ್ರ ದುಡ್ಡು ಬಂದಿರತಕ್ಕಂಥದ್ದು ಮತ್ತು ಇಡೀ ಒಂದು ಸಿರುಗುಪ್ಪಿ ಹೋಬಳಿ, ಒಂದು ಕುಂದಗೋಳ ತಾಲೂಕಲ್ಲಿ ಮತ್ತು ನಾವು ಎಲ್ಲರಿಗೂ ಕೂಡ ರೈತರಿಗೆ ಬೆಳೆ ವಿಮೆ ಬರ್ಬೇಕನ್ನುವಂತ ಒತ್ತಾಯ ಮಾಡ್ತೀವಿ. ಸಂಪೂರ್ಣವಾಗಿ ರೈತ ಇವತ್ತು ಬೆಳೆ ಕಳೆದುಕೊಂಡಿದ್ದಾನೆ. ನಾನು ಒಬ್ಬ ರೈತ ಇದ್ದೇನೆ. ನಮ್ಮ ಹೊಲದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯ ಆವರಣದಲ್ಲಿ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿದೆ. 50 ವರ್ಷಕ್ಕೂ ಹೆಚ್ಚು ಹಳೆಯದಾದ ಆಲದ ಮರ ಧರೆಗೆ ಉರುಳಿದ್ದು ಘಟನಾ ಸಮಯದಲ್ಲಿ ಜನ ಯಾರೂ ಇರದೇ ಇರುವುದಕ್ಕೆ ಭಾರಿ ಅನಾಹುತ ತಪ್ಪಿದೆ. ಪ್ರತಿನಿತ್ಯ ಜನ ಜಂಗುಳಿಯಿಂದ ಕೂಡುತ್ತಿದ್ದಂತಹ ಈ ಕಚೇರಿಯ ಆವರಣ ಇದಾಗಿದ್ದು ಇನ್ನು ಸೋಮವಾರ ರಾತ್ರಿಯಿಂದ ನಿರಂತರ ಸುರಿತಾ ಇರುವಂತಹ ಮಳೆಗೆ ನೆನೆದಿರುವಂತಹ ಮರ ಧರೆಗೆ ಉರುಳಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮರವನ್ನು ತೆರವುಗೊಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಸುರಿದಂತ ಧಾರಾಕಾರ ಮಳೆಗೆ ಕೆರೆ ಕೋಡಿ ತುಂಬಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಇದರ ಪರಿಣಾಮ ಯರಗೋಳ ಗ್ರಾಮದ ಸುಮಾರು ಅನೇಕ ಮನೆಗಳು ಈಗಾಗಲೇ ಜಲಾವೃತಗೊಂಡಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇತ್ತ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಸೇತುವೆ ಮೇಲೆ ಹಸುವೊಂದು ಕೊಚ್ಚಿ ಹೋಗಿದ್ದು ಈಜುಕೊಂಡು ಹರಸಾಹಸ ಪಟ್ಟು ದಡ ಸೇರಿದೆ. ಹಳ್ಳದ ಕಿರು ಸೇತುವೆ ಮುಳುಗಡೆಯಾಗಿ 3 ಗ್ರಾಮಗಳ ಸಂಚಾರ ಕಡಿತಗೊಂಡಿದೆ. ಇನ್ನು ಕೆಮುನಾಯಕ ತಾಂಡ, ತಾವರ ನಾಯಕ ತಾಂಡದ ಸಂಪರ್ಕ ಅಡಚಣೆ ಉಂಟಾಗಿದ್ದು ಈ ಹಿನ್ನೆಲೆಯಲ್ಲಿ ಹಗ್ಗದ ಸಹಾಯವನ್ನು ಪಡೆದು ಗ್ರಾಮಸ್ಥರು ಸಂಚಾರವನ್ನು ಮುಂದುವರಿಸಿದ್ದಾರೆ. ಕೊಂಚ ಯಾವಾರಿದ್ರೂ ಕೂಡ ಬಹುದೊಡ್ಡ ಅನಾಹುತ ಸಂಭವಿಸುವುದು ಗ್ಯಾರಂಟಿ.
ಬಾಗಲಕೋಟೆ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ತಗ್ಗಿದ್ರೂ ಮೊಸಳೆಗಳ ಆತಂಕ ಶುರುವಾಗಿದೆ. ವ್ಯಕ್ತಿಯ ಮೇಲೆ ಮೊಸಳೆ ದಾಳಿ ಮಾಡಿದ್ದು ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಹಿನ್ನೇರಿನಲ್ಲಿ ಈ ಘಟನೆ ನಡೆದಿದೆ. 51 ವರ್ಷದ ಲಕ್ಷ್ಮಣ ಮಾದರ ಮೊಸಳೆಯ ದಾಳಿಗೆ ಒಳಗಾಗಿರುವಂತಹ ವ್ಯಕ್ತಿ ಬಲಗಾಲಿನ ಮೇಲೆ ಮೊಸಳೆ ದಾಳಿ ಮಾಡಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸದ್ಯ ಕೃಷ್ಣಾ ನದಿ ತೀರದ ಗ್ರಾಮಸ್ಥರಲ್ಲಿ ಮೊಸಳೆಯ ಆತಂಕ ಹೆಚ್ಚಾಗಿದೆ. ಬೀದರ್ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಧಾರಾಕಾರ ಮಳೆ ಸುರಿತಾ ಇದ್ದು ಇನ್ನು ಮುಫ್ತಾಪುರ ಭಾಗದಲ್ಲಿ ಆ ಡ್ಯಾಮ್ ಎಲ್ಲವೂ ಕೂಡ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ 5 ಗೇಟ್ಗಳ ಮೂಲಕ ಅಧಿಕಾರಿಗಳು ನೀರನ್ನ ನದಿಗೆ ಬಿಡುಗಡೆ ಮಾಡಿದ್ದಾರೆ. ಹಲಸೂರು ತಾಲೂಕಿನ ಮುಸ್ತಾಪುರ ಅಲ್ಲಿರುವಂತಹ ಜಲಾಶಯದಿಂದ 400 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂಗೆ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಮುಕುಲ್ ಜೈನ್, ಇನ್ನು ಹಲಸೂರು ತಹಶೀಲ್ದಾರ್ ಶಿವಾನಂದ ಮೇತ್ರೆ, ಇಒ ಮಹದೇವ ಜಮ್ಮು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಲೂಕು ಆಡಳಿತ ಮಂಡಳಿ ನದಿ, ಜಲಾಶಯ, ಕೆರೆಗಳ ಸುತ್ತಮುತ್ತ ಜನ ತೆರಳದಂತೆ ಸೂಚನೆಯನ್ನು ನೀಡಲಾಗಿದೆ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಇಡಿ ಅರೆಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಚಿತ್ರದುರ್ಗ ತಾಲೂಕಿನ ಮೆದೆಹಳ್ಳಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕೆಸಿ ವೀರೇಂದ್ರ ಪಪ್ಪಿ ಇಡಿ ಸಂಕಷ್ಟದಿಂದ ಪಾರಾಗಲಿ, ಅವರು ಕಳಂಕ ಮುಕ್ತರಾಗಿ ಹೊರಗೆ ಬರಲಿ ಅನ್ನೋದಾಗಿ ಪೂಜೆಯನ್ನ ಮಾಡಿದ್ದಾರೆ. ಪೂಜೆಯನ್ನ ಸಲ್ಲಿಸಿ ವಿಡಿಯೋ ಮಾಡಿರುವಂತಹ ಅಭಿಮಾನಿಗಳ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಶಾಸಕ ಅನ್ನೋ ಒಂದು ಹೆಸರು ಏನು ಇದೆ ಅದು ಚೆನ್ನಾಗಿ ಓಡ್ತಾ ಇರಬೇಕು, ಮತ್ತು ಯಾವುದೇ ಕಲ್ಮಶ ಇಲ್ದಂಗೆ ಅವರು ಹೊರಗೆ ಬರಲಿ ಅಂತ ಬಿಟ್ಟು ಇವತ್ತು ನಾನು ಇಲ್ಲಿ ಚಿತ್ರದುರ್ಗದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಪಪ್ಪಿಯಣ್ಣವ್ರಿಗೆ ಒಳ್ಳೆಯದಾಗಲಿ ಅಂತ ಬಿಟ್ಟು ಇದೊಂದು ಸಂಕಲ್ಪ ಮಾಡ್ತಾ ನವಂಬರ್ ಎಂಡಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಚಿತ್ರದುರ್ಗದಿಂದ ನಾನು ಪಾದಯಾತ್ರೆನ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಕೊಂಡು ಪಾದಯಾತ್ರೆ ಓಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರಲಿ ನಮ್ಮ ಪಪ್ಪಿಯಣ್ಣಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬ ಎಲ್ಲ ಯಾವತ್ತೂ ಸಂತೋಷವಾಗಿರಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಸ್ವಾಮಿಯೇ ಶರಣಂ.